ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಸಂಸ್ಥೆ ಕರ್ನಾಟಕದಲ್ಲಿ ಇರುವಂಥ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ಅದರ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಸಂಸ್ಥೆ ಇದು ಕೇಂದ್ರ ಸರ್ಕಾರದ ವಿದ್ಯುತ್ ಸಚಿವಾಲಯದಲ್ಲಿ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಸೊಸೈಟಿ ಆಗಿರುತ್ತೆ. ಸೊ ಇದು ಬೆಂಗಳೂರಿನಲ್ಲಿ ಇದರ ಒಂದು ಕಚೇರಿ ಇರ್ತಕ್ಕಂಥದ್ದು, ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಭರ್ತಿಯನ್ನು ಮಾಡಲಿಕ್ಕೆ ಈ ಒಂದು ಕಿರು ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತೆ. ಇದರಲ್ಲಿ ಹುದ್ದೆಗಳ ವಿವರ ಮತ್ತು ಹುದ್ದೆಗಳ ಹೆಸರಿದೆ, ಅದಕ್ಕೆ ನೀಡುವಂಥ ವೇತನ ಶ್ರೇಣಿ ಯಾವುದು ಅಂತಿದೆ, ಹಾಗೆ ಅದಕ್ಕೆ ಗರಿಷ್ಠ ವಯೋಮಿತಿ ಏನಿದೆ ಅದರ ವಿವರಗಳನ್ನು ತಿಳಿಸ್ಕೊಡ್ತಾನೆ. ಇಲ್ಲಿ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತೇಳಿ 4 ಹುದ್ದೆಗಳು ಇರುತ್ತೆ. ಇದಕ್ಕೆ ವೇತನ ಹಂತ 6ರ ವೇತನ ಸಿಗುತ್ತೆ. ಗರಿಷ್ಠ ವಯೋಮಿತಿ 35 ವರ್ಷ. ಹಾಗೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಅಂತ 8 ಹುದ್ದೆಗಳು ಇದೆ. ಹಂತ 6ರಲ್ಲಿ ಇದರ ವೇತನ ಇರುತ್ತೆ. 35 ಗರಿಷ್ಠ ವಯೋಮಿತಿ ಇರುತ್ತೆ. ಟೆಕ್ನಿಷಿಯನ್ ಗ್ರೇಡ್ 1 ಇದಕ್ಕೆ 6 ಹುದ್ದೆಗಳು ಇದೆ. ಸೊ ಇದಕ್ಕೆ ಪೇ ಸ್ಕೇಲ್ 2 ಗ್ರೇಡಿಗೆ ಸಂಬಂಧಪಟ್ಟಂಥ ಸ್ಕೇಲನ್ನು ಕೊಡಲಾಗುತ್ತೆ, ವೇತನವನ್ನು ಕೊಡಲಾಗುತ್ತೆ. ವಯೋಮಿತಿ 28 ವರ್ಷ ಇರುತ್ತೆ. ಹಾಗೆ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ 1 ಹುದ್ದೆ ಇದೆ. ಅಂತ 6ರ ವೇತನ ನೀಡಲಾಗುತ್ತೆ. 30 ಗರಿಷ್ಠ ವಯೋಮಿತಿ. ಹಾಗೆ ಅಸಿಸ್ಟೆಂಟ್ ಗ್ರೇಡ್ 2 ಇದಕ್ಕೆ 23 ಹುದ್ದೆಗಳು ಇದೆ. ಇದರಾಗಿ ಇದಕ್ಕೆ ಹಂತ 4ರ ವೇತನವನ್ನು ಕೊಡಲಾಗುತ್ತೆ. ಗರಿಷ್ಠ ವಯೋಮಿತಿ 30. ಇನ್ನು ಅಸಿಸ್ಟೆಂಟ್ ಲೈಬ್ರರಿಯನ್ನು 2 ಹುದ್ದೆಗಳು ಇರುತ್ತೆ. ಹಂತ 4ರ ವೇತನವನ್ನು ನಿಗದಿಪಡಿಸಲಾಗುತ್ತೆ. ಇದಕ್ಕೆ ಗರಿಷ್ಠ ವಯೋಮಿತಿ ಬಂದುಬಿಟ್ಟು 30 ವರ್ಷ ಇರುತ್ತೆ. ಹಾಗೆ ಆಸಕ್ತ ಅಭ್ಯರ್ಥಿಗಳು ಸಿಪ್ರಿಯ ಅಧಿಕೃತ ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಇದೆ. ಹಾಗೆ ಇದೊಂದು ಕಿರು ಅಧಿಸೂಚನೆ ಆಗಿದ್ದು ಇನ್ನು ವಿವರವಾಗಿರ್ತಕ್ಕಂಥ ಅಧಿಸೂಚನೆಯನ್ನು ಬಿಟ್ಟಿಲ್ಲ. ಸೊ ವಿವರವಾದ ಅಧಿಸೂಚನೆ ಬಿಟ್ಟ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್ ಏನಿರಬೇಕು, ಹಾಗೆ ಇದಕ್ಕೆ ಸ್ಕೇಲ್ ಏನಿರುತ್ತೆ ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಮುಂತಾದ ಮಾಹಿತಿಗಳನ್ನು ವಿವರವಾದ ಅಧಿಸೂಚನೆಯಲ್ಲಿ ಪ್ರಕಟ ಮಾಡಲಾಗುತ್ತೆ. ವಿವರವಾದ ಅಧಿಸೂಚನೆ ಬಂದ ನಂತರ ಇದೇ ಯೂಟ್ಯೂಬ್ ಚಾನಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ. ಇದು ನೇರ ನೇಮಕಾತಿ, ಕೇಂದ್ರ ಸರ್ಕಾರದ ನೇಮಕಾತಿಯಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ವಿವರವಾದ ಅಧಿಸೂಚನೆ ಪ್ರಕಟವಾದ ನಂತರ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಮತ್ತು ನೀವೇ ನಿರಂತರ ಮಾಹಿತಿಯನ್ನು ತೆಗಿಬೇಕು ಅಂದರೆ https://cipri.rec.in ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು. ಕೆಳಗೆ ಇದು ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಸಂಸ್ಥೆಯಲ್ಲಿ ಖಾಲಿರುವ ವಿವಿಧ ಹುದ್ದೆಗಳ ಜಾಹೀರಾತು ಮಾಹಿತಿಯಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.